ಕ್ಲಿನಿಕ್ ಸ್ಟಾಫ್ ಅವರು ಸೂಚನಾ ಇದ್ದಿದ್ ರೂಮ್ ಒಳಗಡೆ ಎಂಟರ್ ಆದ ತಕ್ಷಣ ಶಾಕ್ ಆಗ್ತಾರೆ. ಯಾಕಂದ್ರೆ ರೂಮ್ ಅಲ್ಲಿ ಎಲ್ಲಾ ಕಡೆ ಬ್ಲಡ್ ಆಗಿರುತ್ತೆ. ಅಲ್ಲಿಂದ ಓಡೋಗಿ ರಿಸೆಪ್ಷನ್ ಹತ್ರ ನಡೆದಿದ್ದನ್ನ ಹೇಳ್ತಾಳೆ. ಅವಾಗ ರಿಸೆಪ್ಷನ್ ಅವರು ಪೊಲೀಸರಿಗೆ ಕಾಲ್ ಮಾಡಿ ಹೇಳ್ತಾರೆ ಈ ತರ ಎಲ್ಲ ನಡೆದಿದೆ ಅಂತ. ಅವಾಗ ಪೊಲೀಸ್ ಅವರು ಕ್ಯಾಬ್ ಡ್ರೈವರ್ ನಂಬರ್ ಇಸ್ಕೋತಾರೆ. ಕ್ಯಾಬ್ ಡ್ರೈವರಿಗೆ ಕಾಲ್ ಮಾಡಿ ಸೂಚನೆಗೆ ಗೊತ್ತಾಗ್ಲಾರ್ದೆ ಅವಳನ್ನ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಬ ಅಂತ ಕ್ಯಾಬ್ ಡ್ರೈವರ್ ಹತ್ರ ಪೊಲೀಸರು ಹೇಳ್ತಾರೆ. ಅದೇ ತರ ಕ್ಯಾಬ್ ಡ್ರೈವರ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಬಂದಾದ್ಮೇಲೆ ಸೂಟ್ ಕೇಸ್ ತೆಗೆದು ಓಪನ್ ಮಾಡಿ ನೋಡಿದ ತಕ್ಷಣ 4 ವರ್ಷ ಚಿಕ್ಕ ಮಗುದು ಬಾಡಿ ಪೀಸ್ ಕಡೆ ಆ ಸೂಟ್ ಕೇಸ್ ಅಲ್ಲಿ ಇರ್ತವೆ. ಇದೆಲ್ಲ ಹೆಂಗಾಯ್ತು ಅಂತ ಹೇಳಿ ಪೊಲೀಸರು ಸೂಚನಾ ಹತ್ರ ಇಂಟರ್ವೇಟ್ ಮಾಡಿದಾಗ ಅವಳು ಹೇಳೋದೇನು ಅಂತಂದ್ರೆ ಇದೆಲ್ಲ ಹೆಂಗ್ ನಡೀತು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಬಹಳ ಇನ್ನೋಸೆಂಟ್ ಆಗಿ ಹೇಳ್ತಾಳೆ. ಆದ್ರೆ ಅಲ್ಲಿ ನಡೆದಿರೋ ವಿಚಾರ ಏನಂದ್ರೆ ಸೂಚನಾ ಚೆಕ್ಔಟ್ ಆಗೋಕ್ 1 ಅವರ್ ಮುಂಚೆನೆ ಚಿನ್ಮಯವ್ರ ಅಪ್ಪನ ಕಡೆಯಿಂದ ಕಾಲ್ ಬರುತ್ತೆ. ಏನಂದ್ರೆ ನನ್ ಮಗನ್ ಮೀಟ್ ಆಗ್ಬೇಕು, ನಾನು ಎಲ್ಲಿದ್ರ ಬನ್ನಿ ಅಂತ ಹೇಳಿ ಅಂತಾನೆ. ಅವಾಗ ಇವಳು ಯಾವ್ದೋ ಫ್ರಸ್ಟ್ರೇಷನ್ ಅಲ್ಲಿ ಅವ್ರ ಮಗನ್ನ ಉಸಿರು ಕಟ್ ಸಾಯಿಸ್ತಾಳೆ. ಸಾಯಿಸಾದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಾರ್ದೆ ಅಲ್ಲೇ ಇರೋ ಚಾಕು ತಗೊಂಡು ಅವ್ರ ಮಗನ್ನ ಪೀಸ್ ಆಗಿ ಕಟ್ ಮಾಡಿ ಸೂಟ್ಕೇಸ್ ಒಳಗಡೆ ತುಂಬ್ತಾಳೆ. ಅದಕ್ಕೆ ನೋಡಿ ತಂದೆ ತಾಯಿ ನಡುವೆ ಈಗ ಫ್ರಸ್ಟ್ರೇಷನ್ ಮಕ್ಕಳ ಮೇಲೆ ಹಾಕ್ಬಾರ್ದು ಅಂತ ಹೇಳ್ತಾರೆ.